ನೆಕ್ಸ್ಟ್ ಪ್ರಾಬ್ಲಮ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ. ರೈಟ್, ಈಗ cot square theta into 1 minus cos square theta which is equal to cos square theta. Right, prove that cot square theta into 1 minus cos square theta which is equal to cos square theta ಅಂತೇಳಿ ಪ್ರೂವ್ ಮಾಡಬೇಕು. ಈಗ LHS ತಗೊಳ್ಳೋಣ ಈಗ. ರೈಟ್, ಹಿಯರ್ cot square theta into 1 minus cos square theta. ಈಗ ನಮಗೆ cot square theta ಇದೆ. ನಾವು ಕೋಶಂಟ್ ಫಂಕ್ಷನ್ ಯೂಸ್ ಮಾಡೋಣ. ವಾಟ್ ಈಸ್ cot theta ಹಾಗಾದರೆ cos theta ಡಿವೈಡೆಡ್ ಬೈ sin theta. ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. cot square theta ಇದೆ. ಹಿಯರ್ ಯು ಕ್ಯಾನ್ ರೈಟ್ ಇಟ್ ಆಸ್ cos square theta divided by sin square theta. ನೆಕ್ಸ್ಟ್ 1 minus cos square theta ಇದೆ. ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಗೊತ್ತಿದೆ. sin square theta ಪ್ಲಸ್ cos square theta ಇಸ್ 1. ಹಾಗಾದರೆ ನಮಗೆ ಇಲ್ಲಿ 1 minus cos square theta ಬೇಕು. ಹಾಗಾಗಿ sin square theta ವಿಚ್ ಇಸ್ ಈಕ್ವಲ್ ಟು 1 minus cos square theta. ಈ ಪ್ಲಸ್ cos square theta ಏನು ಮಾಡೋಣ ಈಗ RHS ಟ್ರಾನ್ಸ್ಫರ್ ಮಾಡೋಣ. ದಟ್ ಬಿಕಮ್ಸ್ ಮೈನಸ್ cos square theta. ದೆನ್ ಹಾಗಾದ್ರೆ 1 minus cos square theta ಏನು ಬರ್ಕೊಳ್ಬೋದು ನಾವು? ಕ್ಯಾನ್ ರೈಟ್ ಇಟ್ ಆಸ್ sin square theta. ಹಾಗಾದರೆ ಇಲ್ಲಿ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಈಗ sin square theta ಕ್ಯಾನ್ಸಲ್ ಆಗುತ್ತೆ. therefore the remaining is cos square theta clearly which is equal to the right hand side. ನೋಡಿ, ಹಾಗಾದ್ರೆ ಇಲ್ಲಿ ಎರಡು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಕೋಶಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀವಿ. cot theta is cos theta by sin theta. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸನ್ನು ಯೂಸ್ ಮಾಡ್ತಾ ಇದ್ದೀನಿ. sin square theta ಪ್ಲಸ್ cos square theta ಇಸ್ 1. ಇಲ್ಲಿ ನಮಗೆ 1 minus cos square theta ಏನು ಮಾಡೋಣ ಈಗ sin square theta ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯಾನ್ಸಲ್ ಮಾಡಿದ್ರೆ ನಮಗೆ ದ ರಿಮೈನಿಂಗ್ ಆನ್ಸರ್ ಈಸ್ cos square theta. ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಬನ್ನಿ. ಈಗ ಪ್ರೂವ್ ದಟ್ cos power 4 theta minus sin power 4 theta is equal to cos square theta minus sin square theta. ಏನು ಪ್ರೂವ್ ಮಾಡ್ಬೇಕು ನಾವಿಲ್ಲಿ? ಪ್ರೂವ್ ದಟ್ cos power 4 theta minus sin power 4 theta which is equal to cos square theta minus sin square theta. ಹಾಗಾದರೆ ಅಗೈನ್ LHS ಅನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ವಾಟ್ ಇಸ್ ಅನ್ LHS? ಈಗ cos power 4 theta ಇದೆ. ಇದನ್ನೇನು ಮಾಡೋಣ ಈಗ cos square theta ಹೋಲ್ ಸ್ಕ್ವೇರ್ ಮೈನಸ್ sin power 4 theta ಇದೆ. ಹಾಗಾದರೆ sin square theta ಹೋಲ್ ಸ್ಕ್ವೇರ್ ಬರಿಬೋದಲ್ವಾ? ಸ್ಕ್ವೇರ್ ಇದೆ ನಮಗೆ 2 × 2 4 ಆಗುತ್ತೆ. ಹಾಗಾದರೆ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮಲ್ ಇದೆ? ಈಗ ನಮಗೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮಲ್ ಇದೆ. ವಾಟ್ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್? ಹಾಗಾದರೆ a ಪ್ಲಸ್ b ಇಂಟು a ಮೈನಸ್ b. ಹಾಗಾದರೆ ಇಲ್ಲಿ ವಾಟ್ ಈಸ್ a ಹಿಯರ್? a ಈಸ್ cos square theta ಆ್ಯಂಡ್ b ಈಸ್ sin square theta. ಅದೇ ಫಾರ್ಮುಲಾ ಯೂಸ್ ಮಾಡೋಣ ಈಗ. cos square theta ಪ್ಲಸ್ sin square theta ಇಂಟು cos square theta ಮೈನಸ್ sin square theta. ಏನು ಮಾಡ್ಕೊಂಡಿದ್ದೀನಿ? a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಯರ್ಲಿ. ಈಗ ಅಬ್ಸರ್ವ್ ಮಾಡಿ, ಐಡೆಂಟಿಟೀಸನ್ನು ಯೂಸ್ ಮಾಡೋಣ. ವಾಟ್ ಈಸ್ cos square theta ಪ್ಲಸ್ sin square theta? ಹಾಗಾದರೆ ದಟ್ ಈಸ್ ಈಕ್ವಲ್ ಟು 1 ಇಂಟು cos square theta ಮೈನಸ್ sin square theta. ಹಾಗಾದರೆ ದೇರ್ ಫಾರ್ LHS ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ರಿಮೈನಿಂಗ್? ಹಾಗಾದರೆ ಇಲ್ಲಿ cos square theta ಮೈನಸ್ sin square theta ವಿಚ್ ಇಸ್ ಈಕ್ವಲ್ ಟು ದ ರೈಟ್ ಹ್ಯಾಂಡ್ ಸೈಡ್. ಹಾಗಾದರೆ ಇಲ್ಲಿ ಒಂದು ಏನು ಮಾಡ್ಕೊಂಡಿದ್ದೀವಿ? ಇಲ್ಲಿ cos power 4 theta ಇದೆ. ಇದನ್ನು cos square theta ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. sin power 4 theta ಇದೆ. ಇದನ್ನು sin square theta ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಕ್ಲಿಯರ್ಲಿ ದಿಸ್ ಆಫ್ ದಿ ಫಾರ್ಮ್ a ಪ್ಲಸ್ ಬಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ. ಹಾಗಾದರೆ ಇದನ್ನೇನು ಮಾಡೋಣ ಈಗ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಿಗೆ ಬರುತ್ತೆ. ಕ್ಲಿಯರ್ಲಿ ಐಡೆಂಟಿಟಿ ಯೂಸ್ ಮಾಡಿದ್ರೆ ನಾವು cos square theta ಪ್ಲಸ್ sin square theta ಈಸ್ 1. therefore the remaining answer is cos square theta minus sin square theta. Right. Next one ತಗೋಣ ಈಗ.
sin power 6a plus cos power 6a is equal to 1 minus 3 sin square a into cos square a. Prove that sin power 6a plus cos power 6a which is equal to 1 minus 3 sin square a into cos square e. Again LHS part ಅನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ, RHS ಅನ್ನು ಫೈಂಡ್ ಔಟ್ ಮಾಡೋಣ. ಅಗೇನ್ ಈಗ LHS ತಗೋಣ. LHS which is equal to sin power 6a ಇದೆ, ಇದನ್ನ ಏನು ಮಾಡೋಣ, sin square a whole cube ಬರೀಬೋದಾ? ಹಾಗಾದ್ರೆ 2 into 3 ಏನಾಗುತ್ತೆ ನಮಗೆ 6 ಪ್ಲಸ್ cos ಪವರ್ 6a ಇದೆ, ಇದನ್ನ cos square a ಹೋಲ್ ಕ್ಯೂಬ್. ಹಾಗಾದ್ರೆ sin ಪವರ್ 6a ಇದೆ, ಇದನ್ನ sin square a ಹೋಲ್ ಕ್ಯೂಬ್ ಬರ್ಕೊಳ್ತಾ ಇದ್ದೀನಿ, ಪ್ಲಸ್ cos ಪವರ್ 6a ಇದೆ, ಇಲ್ಲೇನು ಮಾಡೋಣ ಈಗ cos square a ಹೋಲ್ ಕ್ಯೂಬ್ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡೋಣ, ನೆಕ್ಸ್ಟ್ ಟರ್ಮಲ್ಲಿ ನಾನೇನು ಮಾಡ್ಕೊಳ್ತೀನಿ, 3 ಇಂಟು sin square a cos square a into cos square a plus sin square minus 3 sin square a cos square a into cos square a plus sin square. ರೈಟ್, ಈಗ ಅಬ್ಸರ್ವ್ ಮಾಡಿ, ಒಂದು ಟರ್ಮ್ನ 3 sin square a cos square a ಇಂಟು cos square a ಪ್ಲಸ್ sin square a, ಒಂದು ಟರ್ಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಟರ್ಮನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಎರಡು ಕ್ಯಾನ್ಸಲ್ ಆದರೆ ಅಗೇನ್ LHS ಉಳ್ಕೊಳ್ಳುತ್ತೆ ನಮಗೆ. ಹಾಗಾದರೆ ಇಲ್ಲೇನು ಮಾಡ್ಕೊಂಡಿದ್ದೀನಿ, ಈಗ sin ಪವರ್ 6a ಇದೆ, sin square a ಹೋಲ್ ಕ್ಯೂಬ್ ಬರ್ಕೊಳ್ತಾ ಇದ್ದೀನಿ. ಅಗೇನ್ cos ಪವರ್ 6a ಇದೆ, ಅದನ್ನು cos square a ಹೋಲ್ ಕ್ಯೂಬ್ ಇದೆ, ಪ್ಲಸ್ ಇಲ್ಲಿ ಒಂದು ಟರ್ಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಟರ್ಮನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಎರಡು ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಇದೇ ಟರ್ಮ್ ಉಳ್ಕೊಳ್ಳುತ್ತೆ, ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮೂರು ಟರ್ಮನ್ನು ಅಬ್ಸರ್ವ್ ಮಾಡಿ, ಯಾವ ಫಾರ್ಮಲ್ ಇದೆ ಹಾಗಾದರೆ ನೋಡಿ, ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ, ಕರೆಕ್ಟಾ? ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಫಾರ್ಮುಲ್ ಇದೆ. ಹಾಗಾದ್ರೆ ಯಾವ ಫಾರ್ಮುಲಾ ನಮಗಿದು? ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಹಾಗಾದ್ರೆ ಎ ಈಸ್ sin square a ಪ್ಲಸ್ cos square a ಹೋಲ್ ಕ್ಯೂಬ್ ಮೈನಸ್ 3 sin square a ಇಂಟು cos square a ಇಂಟು cos square a ಪ್ಲಸ್ sin square. ಏನು ಮಾಡ್ಕೊಂಡಿದ್ದೀನಿ ಈಗ, ಈ ಮೂರು ಟರ್ಮನ್ನು ಯೂಸ್ ಮಾಡಿಕೊಂಡು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮಲ್ ಇದೆ, ಹಾಗಾಗಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಗೈನ್ ಈಗ ಐಡೆಂಟಿಟಿ ಯೂಸ್ ಮಾಡೋಣ. ವಾಟ್ ಈಸ್ sin square a ಪ್ಲಸ್ cos square a? ದಟ್ ಈಸ್ 1 ಕ್ಯೂಬ್ ಮೈನಸ್ 3 ಇಂಟು, ರೈಟ್ ಹಿಯರ್ 3 sin square a cos square a ಇಂಟು, ಅಗೈನ್ ಐಡೆಂಟಿಟಿ ಯೂಸ್ ಮಾಡೋಣ, cos square a ಪ್ಲಸ್ sin square a is 1. Therefore, the remaining answer is LHS, which is equal to 1 cube is 1 minus 3 sin square a into cos square a, clearly which is equal to the right answer. ಹಾಗಾದ್ರೆ ಈ ಪ್ರಾಬ್ಲಮ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ sin ಪವರ್ 6a ಇದೆ, sin square a ಹೋಲ್ ಕ್ಯೂಬ್ ಬರ್ಕೊಳ್ತಾ ಇದ್ದೀನಿ, cos ಪವರ್ 6a ಇದೆ, ಅದನ್ನು cos square a ಹೋಲ್ ಕ್ಯೂಬ್ ಬರ್ಕೊಳ್ಳೋಣ, ಪ್ಲಸ್ ಇಲ್ಲೇನು ಮಾಡ್ಕೊಂಡಿದ್ದೀನಿ ಈಗ 3 sin square a cos square a ಇಂಟು cos square a ಪ್ಲಸ್ sin square a, ಒಂದು ಟರ್ಮನ್ನು ಆ್ಯಡ್ ಮಾಡ್ಕೊಳ್ಳೋಣ, ಇನ್ನೊಂದು ಟರ್ಮನ್ನು ಸಬ್ಸ್ಟ್ರಾಕ್ಟ್ ಮಾಡೋಣ. ಯಾಕೆ? ಈ ಫಾರ್ಮಿಗೆ ನಾನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಕ್ಲಿಯರ್ಲಿ ದಿಸ್ ಆಫ್ ದಿ ಫಾರ್ಮ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಫಾರ್ಮಲ್ಲಿದೆ. ಕ್ಲಿಯರ್ಲಿ ಹಾಗಾದರೆ sin square a ಪ್ಲಸ್ cos square a ಹೋಲ್ ಕ್ಯೂಬ್ ಆಗುತ್ತೆ, ಮೈನಸ್ ದ ರಿಮೈನಿಂಗ್ ಟರ್ಮ್ ಈಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ. Clearly, using identities, sin square a plus cos square a is 1, and here cos square a plus sin square a is also 1. Therefore, the remaining answer is 1 minus 3 sin square a into cos square a. This is the required answer. Next problem ಬನ್ನಿ ಈಗ, prove that square root of 1 plus cos a divided by
1 minus cos A which is equal to cosecant A plus cot A. Prove that square root of 1 plus cos A divided by square root of 1 minus cos A which is equal to cosecant A plus cot A. Again ಈಗ LHS ಅನ್ನು ಅಬ್ಸರ್ವ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಈಗ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಇಲ್ಲೇನು ಮಾಡ್ಕೊಳ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ ಇದ್ರದ್ದು ರೆಸಿಪ್ರೋಕಲ್ ತೊಗೊಳ್ಬೇಕು ನಾವು. 1 ಮೈನಸ್ ಕಾಸ್ ಎ ಇದೆ ರೈಟ್ ಹಿಯರ್, 1 ಪ್ಲಸ್ ಕಾಸ್ ಎ ಒಂದು ಟರ್ಮನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಇನ್ನೊಂದು ಟರ್ಮನ್ನು ಡಿವೈಡ್ ಮಾಡ್ಕೊಳ್ಳೋಣ. ಏನು ಮಾಡ್ಕೊಂಡು ನೋಡಿ, ಇದು ಎರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಇದೇ ಟರ್ಮ್ ಉಳ್ಕೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಇಲ್ಲಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡಬೇಕು, ಈ ಡಿನಾಮಿನೇಟರ್ನ ರೆಸಿಪ್ರೋಕಲ್ ತೊಗೋಬೇಕು ನಾವು, ಆಯಿತಾ. ಹಾಗಾದ್ರೆ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ. ಏನಾಗುತ್ತೆ ನಮಗೆ, 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್. ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ. ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಇದೆ. ಹಾಗಾದ್ರೆ ದಿಸ್ ಆಫ್ ದಿ ಫಾರ್ಮ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಏನು ಬರ್ಕೊಳ್ಬೋದು ನಾವು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್ ಹಿಯರ್, 1 ಸ್ಕ್ವೇರ್. 1 ಸ್ಕ್ವೇರ್ ಇಸ್ 1 ಮೈನಸ್ ಬಿ ಸ್ಕ್ವೇರ್ ಈಸ್ ಕಾಸ್ ಸ್ಕ್ವೇರ್ ಎ ವಿಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಇದೆ ಆ್ಯಂಡ್ 1 ಪ್ಲಸ್ ಕಾಸ್ ಎ ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಅಗೇನ್ ಐಡೆಂಟಿಟಿ ಯೂಸ್ ಮಾಡಿ. ವಾಟ್ ಈಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಹಾಗಾದರೆ ರಿಮೈನಿಂಗ್ ಈಸ್ ಸೈನ್ ಸ್ಕ್ವೇರ್ ಎ. ಹಾಗಾದರೆ ಐಡೆಂಟಿಟಿ ಯೂಸ್ ಮಾಡಿಕೊಂಡ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಸೈನ್ ಸ್ಕ್ವೇರ್ ಎ. ಹಾಗಾದರೆ ಎಲ್ ಎಚ್ ಎಸ್ ವಿಚ್ ಇಸ್ ಈಕ್ವಲ್ ಟು, ಈಗ ಈ ಟರ್ಮನ್ನು ಸ್ಕ್ವೇರ್ ರೂಟಿಂದ ಹೊರಗಡೆ ತೊಗೊಂಬಂದ್ಬಿಡೋಣ. ಈಗ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟಿಂದ ಹೊರಗೆ ತೊಗೊಂಬಂದರೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಇದೆ. ಅಗೇನ್ ರೂಟಿಂದ ಹೊರಗೆ ಬಂದರೆ ಏನಾಗುತ್ತೆ ನಮಗೆ, ದಟ್ ಬಿಕಮ್ಸ್ ಸೈನ್ ಎ. ಹಾಗಾದರೆ ಸ್ಪ್ಲಿಟ್ ಮಾಡೋಣ. ಈಗ ಫಂಕ್ಷನ್ನ ಸ್ಪ್ಲಿಟ್ ಮಾಡಿದ್ರೆ 1 ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್. 1 ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಬರ್ಕೊಳ್ತಾ ಇದ್ದೀನಿ. ದೇರ್ ಫಾರ್ ಎಲ್ ಎಚ್ ಎಸ್ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ 1 ಬೈ ಸೈನ್ ಎ. ನೋಡಿ ರೆಸಿಪ್ರೋಕಲ್ ಫಂಕ್ಷನ್ ಏನಾಗುತ್ತೆ ನಮಗೆ, ದಿಸ್ ಬಿಕಮ್ಸ್ ಕೊಸೆಕೆಂಟ್ ಎ ಪ್ಲಸ್ ನೆಕ್ಸ್ಟ್ ಕೋಶನ್ ಫಂಕ್ಷನ್ ಅಬ್ಸರ್ವ್ ಮಾಡಿ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಏನು ಬರ್ಕೊಳ್ಬೋದು ನಾವು, ಕ್ಯಾನ್ ರೈಟ್ ಇಟ್ ಆಸ್ ಕಾಟ್ ಎ. ಕ್ಲಿಯರ್ಲಿ ದಿಸ್ ಆಫ್ ದಿ ಫಾರ್ಮ್ ಇಸ್ ಈಕ್ವಲ್ ಟು ದ ರೈಟ್ ಹ್ಯಾಂಡ್ ಸೈಡ್. ಹಾಗಾದರೆ ಈ ಪ್ರಾಬ್ಲಮನ್ನು ಒಂಚೂರು ಅಬ್ಸರ್ವ್ ಮಾಡಬೇಕು. ಏನು ಅಂತೇಳಿದ್ರೆ ಇಲ್ಲಿ ನೋಡ್ಕೋಬೇಕು, ಈ ಪ್ರಾಬ್ಲಮಿನ ಡಿನಾಮಿನೇಟರ್ ಏನಿದೆ ಅದನ್ನು ಆಪೋಸಿಟ್ ಫಂಕ್ಷನ್ ತೊಗೊಳ್ತೀನಿ ನಾನೀಗ. 1 ಮೈನಸ್ ಕಾಸ್ ಎ ಇದೆ, ಇಲ್ಲೇನು ಮಾಡ್ಕೊಂಡಿದ್ದೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಸಪೋಸ್ ಇಲ್ಲೇನಾದ್ರು 1 ಪ್ಲಸ್ ಕಾಸ್ ಎ ಇದ್ದರೆ ನಾನೇನು ಮಾಡ್ಕೊಳ್ತಿದ್ದೆ, ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ, ಆಯಿತಾ. ಹಾಗಾದ್ರೆ ಎರಡೂ ಟರ್ಮನ್ನು ಮಲ್ಟಿಪ್ಲೈ ಮಾಡೋಣ. ಡಿನಾಮಿನೇಟ್ರಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ಲಿದೆ. ಹಾಗಾದ್ರೆ 1 ಸ್ಕ್ವೇರ್ ಇಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಕ್ಲಿಯರ್ಲಿ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಇದೆ, ರೂಟಿಂದ ಹೊರಗೆ ತಂದುಬಿಡಿ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಸೈನ್ ಸ್ಕ್ವೇರ್ ಎ. ಅಗೇನ್ ರೂಟಿಂದ ಹೊರಗೆ ಬಂದರೆ ಏನಾಗುತ್ತೆ, ಸೈನ್ ಎ ಆಗುತ್ತೆ. ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಮಾಡಿ ರೆಸಿಪ್ರೋಕಲ್ ಫಂಕ್ಷನ್ ಒಂದು ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಕೋಶಂಟ್ ಫಂಕ್ಷನನ್ನು ಯೂಸ್ ಮಾಡೋಣ. ದೇರ್ ಫಾರ್ ವಿ ಗೆಟ್ ದಿ ರಿಕ್ವೈರ್ಡ್ ಆನ್ಸರ್, ಆಯಿತಾ. Next one. Prove that 1 minus cos A divided by 1 plus cos A is equal to cosecant A minus cot A whole square. Prove that 1 minus cos A divided by 1 plus cos A which is equal to cosecant A minus cot A whole square. Same problem, ಇಲ್ಲಿ ರೂಟ್ ಕೊಟ್ಟಿದ್ರು, ಈಗ ರೂಟ್ ಕೊಟ್ಟಿಲ್ಲ ಅಷ್ಟೇ, ಆಯಿತಾ. ಅಗೈನ್ ಎಲ್ ಎಚ್ ಎಸ್ ತಗೊಳ್ಳಿ. ಎಲ್ ಎಚ್ ಎಸ್ ವಿಚ್ ಇಸ್ ಈಕ್ವಲ್ ಟು 1 minus cos A divided by 1 plus cos.
ಇಲ್ಲೇನು ಮಾಡೋಣ ಈಗ ಅಗೇನ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ 1 ಪ್ಲಸ್ ಕಾಸ್ ಎ ಇದೆ, ಅದ್ರ ಇಲ್ಲೇನು ಮಲ್ಟಿಪ್ಲೈ ಮಾಡ್ಕೊಳ್ತೀರಾ ಈಗ 1 ಮೈನಸ್ ಕಾಸ್ ಎ, ಒಂದು ಟರ್ಮನ್ನು ಮಲ್ಟಿಪ್ಲೈ ಮಾಡೋಣ, ಇನ್ನೊಂದು ಟರ್ಮನ್ನು ಡಿವೈಡ್ ಮಾಡ್ಕೊಳ್ಳೋಣ 1 ಮೈನಸ್ ಕಾಸ್ ಎ. ಅगर ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಈಗ 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ, 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ. ಅಗೇನ್ ದಿಸ್ ಆಫ್ ದಿ ಫಾರ್ಮ್ a plus b into a minus b formula ಇದೆ. Therefore we can write it as a square means 1 square is 1 minus b square is cos square a, which is equal to 1 minus cos a whole square divided by what is 1 minus cos square a. ಹಾಗಾದ್ರೆ again identity use ಮಾಡಿದ್ರೆ we can write it as sin square a. Therefore which is equal to left hand side which is equal to ನ್ಯೂಮರೇಟರ್ ಅಬ್ಸರ್ವ್ ಮಾಡಿ ಯಾವ ಫಾರ್ಮಲ್ ಇದೆ ಈಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಹಾಗಾದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇರೋದನ್ನ ಏನು ಮಾಡ್ಕೊಳ್ಳೋಣ ಈಗ ಸ್ಪ್ಲಿಟ್ ಮಾಡೋಣ, ಅಥವಾ ಇನ್ನೊಂದು ಈಸಿ ಸ್ಟೆಪ್ ಇದೆ ನೋಡಿ, ಇಲ್ಲೂ ಸ್ಕ್ವೇರ್ ಇದೆ ಇಲ್ಲೂ ಸ್ಕ್ವೇರ್ ಇದೆ, ಹಾಗಾಗಿ ಆ ಸ್ಕ್ವೇರನ್ನು ಕಾಮನ್ ತೊಗೊಳ್ಳೋಣ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್. ಅಗೇನ್ ಸ್ಕ್ವೇರ್ ಅಪ್ಲೈ ಮಾಡಿಕೊಂಡ್ರೆ ಸಪ್ರೇಟಾಗಿ ಬರ್ಕೊಳ್ಬೋದು. ಈಗ ಸ್ಪ್ಲಿಟ್ ಮಾಡಿ ಈಗ ಫಂಕ್ಷನನ್ನು 1 ಬೈ ಸೈನ್ ಎ ಒಂದು ಟರ್ಮ್ ಆಗುತ್ತೆ, ನೆಕ್ಸ್ಟು ಕಾಸ್ ಎ ಬೈ ಸೈನ್ ಎ ಹೋಲ್ ಸ್ಕ್ವೇರ್. Therefore LHS which is equal to what is 1 by sin a, again reciprocal function ಬನ್ನಿ, cosecant a minus cos a by sin a is cot a whole square. Clearly this is equal to the right hand side. ಹಾಗಾದ್ರೆ ಕ್ಲಿಯರ್ಲಿ ಇಲ್ಲೇನು ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಒಂದು ಸ್ಟೆಪ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲೇನಾಗುತ್ತೆ ನಮಗೆ ಈ ಸ್ಕ್ವೇರ್ ನಮಗೆ ಕಾಮನ್ ಇರೋದ್ರಿಂದ ನೋಡಿ, ಇಲ್ಲೂ ಸ್ಕ್ವೇರ್ ಇದೆ ಇಲ್ಲೂ ಸ್ಕ್ವೇರ್ ಇದೆ, ಡಿನಾಮಿನೇಟರ್ ಕೂಡ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರನ್ನೇ ಕಾಮನ್ ಆಗಿ ತೊಗೊಬೇಡೋಣ. ಹಾಗಾದ್ರೆ ಇದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಫಂಕ್ಷನ್ನ, ಅಗೈನ್ ರೆಸಿಪ್ರೋಕಲ್ ಫಂಕ್ಷನ್ ಮತ್ತು ಕೋಶಂಟ್ ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದೇವೆ. ಆಯಿತಾ? ನೆಕ್ಸ್ಟ್ 1 plus sin theta divided by 1 minus sin theta minus 1 minus sin theta divided by 1 plus sin theta which is equal to 4 tan theta into secant theta. 1 plus sin theta divided by 1 minus sin theta minus 1 minus sin theta divided by 1 plus sin theta which is equal to 4 tan theta into secant theta. Again ಈಗ LHS ಅನ್ನು ಅಬ್ಸರ್ವ್ ಮಾಡಿ, LHS ಅಲ್ಲಿ ನೋಡಿ ಈಗ LCM ತೊಗೊಳ್ಳೋಣ. ಈಗ LCM ಏನು ತೊಗೊಳ್ಬೋದು ನಾವೀಗ 1 minus sin theta into 1 plus sin theta is the LCM. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 1 ಪ್ಲಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ, 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ ಅಗೇನ್ 1 ಮೈನಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇದೆ, ಅಗೇನ್ ಹಿಯರ್ 1 ಮೈನಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಅಬ್ಸರ್ವ್ ಮಾಡಿ ಯಾವ ಫಾರ್ಮಲ್ ಇದೆ ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ, a ಸ್ಕ್ವೇರ್ ಇಸ್ 1 ಆ್ಯಂಡ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2 sin theta minus a minus b whole square ಫಾರ್ಮಲ್ ಇದೆ. ಹಾಗಾದ್ರೆ ಇಲ್ಲೊಂದು ಮೈನಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕೀಗ, ಆ್ಯಂಡ್ ಮೈನಸ್ 1 ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಇಂಟು ಮೈನಸ್ ಈಸ್ 2 sin theta. ನೋಡಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ಮೈನಸನ್ನು ಮಲ್ಟಿಪ್ಲೈ ಮಾಡ್ತಾ ಬರಬೇಕು, ಡಿವೈಡೆಡ್ ಬೈ a minus b into a plus b ಫಾರ್ಮಲ್ ಇದೆ. ಕ್ಲಿಯರ್ಲಿ ದಿಸ್ ಆಫ್ ದಿ ಫಾರ್ಮ್ a minus b into a plus b is a square minus b square. a square here 1 square. What is 1 square? 1 minus sin square theta. ಹಾಗಾದ್ರೆ ಕ್ಲಿಯರ್ಲಿ sin square theta ಕ್ಯಾನ್ಸಲ್ ಮಾಡೋಣ, sin square theta ಕ್ಯಾನ್ಸಲ್ ಆಗಿದೆ. ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಈಗ 1 ಕ್ಯಾನ್ಸಲ್ ಕೂಡ ಆಗುತ್ತೆ, 1 ಕ್ಯಾನ್ಸಲ್ ಆಗ್ತಾ ಇದೆ ನಮಗೆ, ಪ್ಲಸ್ 2 sin theta ಪ್ಲಸ್ 2 sin theta ಏನು ಬರ್ಕೊಳ್ಬೋದು ನಾವು? ಹಾಗಾದ್ರೆ ಈಗ 2 ಪ್ಲಸ್ 2 ದಟ್ ಈಸ್ 4 sin theta ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದೆ. ಕ್ಲಿಯರ್ಲಿ ಐಡೆಂಟಿಟಿ ಯೂಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಕಾಸ್ ಸ್ಕ್ವೇರ್ ಥೀಟಾ.
ಹಾಗಾದ್ರೆ ದಿಸ್ ಇಸ್ ಈಕ್ವಲ್ ಟು 4 ಹಾಗೆ ಬರ್ಕೊಳ್ಳೋಣ, ಕಾನ್ಸ್ಟೆಂಟ್ ಟರ್ಮ್ ಇದೆ. ಇದನ್ನು ಸ್ಪ್ಲಿಟ್ ಮಾಡೋಣ ಈಗ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಡಿನಾಮಿನೇಟರ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಬರ್ಕೊಳ್ಬೋದಲ್ವಾ. ಹಾಗಾದ್ರೆ ಕ್ಲಿಯರ್ಲಿ ಇಯರ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಒಂದು ಟರ್ಮ್ ಆಗುತ್ತೆ ಇಂಟು 1 ಬೈ ಕಾಸ್ ಥೀಟಾ ಬರ್ಕೊಳ್ಬೋದಲ್ವಾ. ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಇದನ್ನು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಬರ್ಕೊಳ್ಳೋಣ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಒಂದು ಟರ್ಮ್ ಬರ್ಕೊಳ್ತಾ ಇದ್ದೀನಿ, ಇನ್ನೊಂದು ಟರ್ಮನ್ನು 1 ಬೈ ಕಾಸ್ ಥೀಟಾ ಬರ್ಕೊಳ್ತಾ ಇದ್ದೀನಿ. ದೇರ್ ಫೋರ್ ಹಾಗಾದ್ರೆ ಎಲ್ ಎಚ್ ಎಸ್ ವಿಚ್ ಇಸ್ ಈಕ್ವಲ್ ಟು 4 ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅಗೈನ್ ಕೋಶೆಂಟ್ ಫಾರ್ಮುಲಾ ಯೂಸ್ ಮಾಡೋಣ. 1 ಬೈ ಕಾಸ್ ಥೀಟಾ, ಅಗೈನ್ ಈಗ ರೆಸಿಪ್ರೋಕಲ್ ಫಂಕ್ಷನ್ ಯೂಸ್ ಮಾಡಿದ್ರೆ 1 ಬೈ ಕಾಸ್ ಥೀಟಾ ಈಸ್ ಸೆಕೆಂಡ್. ದೇರ್ ಫೋರ್ ಕ್ಲಿಯರ್ಲಿ ದಿಸ್ ಇಸ್ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ side. Agar therefore the answer is 4 tan theta into secant theta is the required answer. ನೋಡಿ ಈಗ ಇಲ್ಲಿವರೆಗೂ ಏನಾಗಿತ್ತು ನಿಮ್ಮದು, ಇಲ್ಲಿವರೆಗೂ ಇದೇ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನೀವು ವರ್ಕ್ ಮಾಡ್ತಾ ಬಂದಿದ್ರಿ. ಕ್ಲಿಯರ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಹೈಸ್ಕೂಲ್ ಏನು ಕಲ್ತಿದ್ರು ಅದೇ ಪ್ರಾಬ್ಲಮ್ಸ್ಗಳು ಮತ್ತು ಕಂಡೀಷನ್ಸ್ಗಳು ಇಲ್ಲಿ ಅಪ್ಲೈ ಆಗ್ತಾಯಿದೆ. ಈಗ ಫರ್ದರ್ ನಾವು ಹೋಗಬೇಕಾದ್ರೆ ಈಗ ನಿಮಗೆ ಹೊಸ ಕಾನ್ಸೆಪ್ಟ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ನೋಡೋಣ. ಫಸ್ಟ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಒಂದು ಹೆಡಿಂಗ್ ಬರ್ಕೊಳ್ಳೋಣ, ದ ಸೈನ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇನ್ different quadrants. The sign of trigonometric functions in different quadrants. Correct statement ಅರ್ಥ ಮಾಡ್ಕೊಳ್ಳಿ. The sign of trigonometric functions in different quadrants. ಹಾಗಾದರೆ ಇಲ್ಲಿ ನಾವು ಕಲಿಬೇಕಾಗಿರೋದು ನೋಡಿ, ಇಲ್ಲಿಂದ ನಿಮಗೆ ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ನಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನ ಸೈನನ್ನು ಚೆಕ್ ಮಾಡ್ತಾ ಹೋಗಬೇಕು. ಎಲ್ಲಿ ನಮಗೆ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ನಲ್ಲಿ ಚೆಕ್ ಮಾಡ್ತಾ ಹೋಗಬೇಕು. ಈಗ ಬರ್ಕೋಣ. ಈಗ ಕ್ವಾಡ್ರೆಂಟ್ ತೊಗೊಳ್ತಾ ಇದ್ದೀವಿ. ಹಾಗಾದ್ರೆ ಇದು ಕಾರ್ಟೇಷಿಯನ್ ಪ್ರಾಡಕ್ಟ್ ತೊಗೊಂಡ್ರೆ, ಆ್ಯಂಡ್ ದಿಸ್ ಇಸ್ ದಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಈಚ್ ಪಾರ್ಟನ್ನು ನಾವೇನು ಹೇಳ್ತೀವಿ ಇಲ್ಲಿ ಕ್ವಾಡ್ರೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಆಯಿತಾ? ಹಾಗಾದರೆ ಫಸ್ಟ್ ಕ್ವಾಡ್ರೆಂಟ್, ದಿಸ್ ದಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ದಿಸ್ ದಿ ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ದಿಸ್ ಒನ್ ಆಸ್ ದಿ ಫೋರ್ತ್ ಕ್ವಾಡ್ರೆಂಟ್. ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಚೆಕ್ ಮಾಡೋಣ. ಹಾಗಾದರೆ ಇಲ್ಲೇನು ಮಾಡ್ಕೋಬೇಕು, ಫಸ್ಟು ನಂಬರ್ 1 ಇನ್ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಯಾವುದು? ಈ ಕ್ವಾಡ್ರೆಂಟಲ್ಲಿ ನಾವು ಸೈನನ್ನು ಚೆಕ್ ಮಾಡ್ತಾ ಹೋಗಬೇಕು. ದ ಸೈನ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯಾವ್ದಾವ್ದು ನಮಗಲ್ಲಿ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನನ್ನು ಚೆಕ್ ಮಾಡ್ತಾ ಹೋಗಬೇಕು. ಈಗ ಇಲ್ಲೇನು ಮಾಡೋಣ, ಒಂದು ಟ್ರಯಾಂಗಲ್ ಬರ್ಕೋಣ, ಅಥವಾ ಫಸ್ಟ್ ಒಂದು ಸರ್ಕಲ್ ತಗೊಳ್ಳೋಣ. ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಅಗೈನ್ ದಿಸ್ ಪಾಯಿಂಟ್, this point, and again here the angle is theta ಅಂತ assumption ಮಾಡ್ಕೊಳ್ಳೋಣ, and here the opposite side, and this one as adjacent side, and this one as hypotenuse side. ಈಗ ಈ ಡಿಸ್ಟೆನ್ಸ್ ಏನಿದೆ OAB ಅಂತ assumption ಮಾಡ್ಕೊಳ್ಳೋಣ. OAB ಈ ಡಿಸ್ಟೆನ್ಸ್ OA ಏನಿದೆ ಇದನ್ನು x ಅಂತ assumption ಮಾಡ್ಕೊಳ್ತಾ ಇದ್ದೀನಿ, and this one as y, ಆ್ಯಂಡ್ ಹೈಪಾಟಿನ್ಯೂಸ್ ಕ್ಲಿಯರ್ಲಿ ಏನು ಮಾಡೋಣ, ಈಗ ಆರ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇಲ್ಲೇನಾಗ್ತಾ ಇದೆ, ನಮಗೆ ಎಕ್ಸ್ ತೊಗೊಳ್ತಾ ಇದ್ದೀನಿ, ಇಲ್ಲಿ ವೈ, ಆ್ಯಂಡ್ ಈ ಡಿಸ್ಟೆನ್ಸನ್ನು ಅಥವಾ ರೇಡಿಯಸನ್ನು ಆರ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಎಕ್ಸ್ ಕೋಆರ್ಡಿನೇಟ್ ಈಸ್ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ ಈಸ್ ವೈ ಆ್ಯಂಡ್ ದ ರೇಡಿಯಸ್ ಈಸ್ ಆರ್. ಈಗ ಅಬ್ಸರ್ವ್ ಮಾಡಿ, ಸೈನ್ ಥೀಟಾ, ವಾಟ್ ಈಸ್ ಸೈನ್ ಥೀಟಾ? ಹಾಗಾದರೆ ವಾಟ್ ಈಸ್ ದ ಡೆಫಿನೇಷನ್? ಆಪೋಸಿಟ್ by hypotenuse. What is the opposite side here? Y divided by R. Clearly observe ಮಾಡಿ, y ಏನಾಗಿದೆ ನಮಗೆ, clearly it must be an
ಪಾಸಿಟಿವ್. ಕ್ಲಿಯರ್ಲಿ ಏನಾಗಿದೆ ಈಗ ಪಾಸಿಟಿವ್ ಆಗ್ತಾ ಇದೆ. ಹೇಗೆ ಯಾವ ಬೇಸಿಸ್ ಮೇಲೆ ಇಲ್ಲಿ ನೋಡ್ತಾ ಹೋಗಿ 1 2 3 4 5 ಈ ರೀತಿ. ದಿಸ್ ಇಸ್ ಎನ್ ವೈ, ದಿಸ್ ಎನ್ ವೈ ಆಕ್ಸಿಸ್ ರೈಟ್, ಆ್ಯಂಡ್ ದಿಸ್ ಒನ್ ಆಸ್ ಎಕ್ಸ್ ಆಕ್ಸಿಸ್. ಹಾಗಾದರೆ ಈ ವೈನಲ್ಲಿರುವಂಥ ಎಲ್ಲ ಫಸ್ಟ್ ಕ್ವಾಡ್ರಂಟಲ್ಲಿ ಏನಾಗುತ್ತೆ, ದೀಸ್ ಆರ್ ಆಲ್ ಪಾಸಿಟಿವ್. ದೇರ್ ಫೋರ್ ಹಾಗಾದರೆ ದ ಮೆಷರ್ಮೆಂಟ್ ಆಫ್ ವೈ ಕ್ಲಿಯರ್ಲಿ ಇಟ್ ಈಸ್ ಎನ್ ಪಾಸಿಟಿವ್. ಸಿಮಿಲರ್ಲಿ ದ ಎಕ್ಸ್ ಕೋಆರ್ಡಿನೇಟ್ ಕ್ಲಿಯರ್ಲಿ ಹಾಗಾದರೆ ಇಲ್ಲಿ ಏನು ಬರ್ತಾ ಹೋಗುತ್ತೆ ನಮಗೆ, ಇದು ಕೂಡ ಪಾಸಿಟಿವ್ ಬರ್ತಾ ಹೋಗುತ್ತೆ. 1 2 3 4 5 ಈ ರೀತಿ ಆಯಿತಾ. ಹಾಗಾದ್ರೆ ಕ್ಲಿಯರ್ಲಿ ಆರ್ ಇದೆ ನಮಗೆ, ರೇಡಿಯಸ್ ಇಸ್ ಆಲ್ವೇಸ್ ಪಾಸಿಟಿವ್ ಇನ್ ದ ಸರ್ಕಲ್. ದೇರ್ ಫೋರ್ ಹಾಗಾದ್ರೆ ಕ್ಲಿಯರ್ಲಿ ಇಟ್ ಮಸ್ಟ್ ಬಿ ಎನ್ ಪಾಸಿಟಿವ್. ಹಾಗಾದ್ರೆ ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ವಿಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಆಯಿತು. ನೆಕ್ಸ್ಟ್ ಕಾಸ್ ಥೀಟಾ ತಗೋಣ. ವಾಟ್ ಈಸ್ ಕಾಸ್ ಥೀಟಾ? ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಎಕ್ಸ್ ಬೈ ಆರ್. ಕ್ಲಿಯರ್ಲಿ ದ ಡಿಸ್ಟೆನ್ಸ್ ಎಕ್ಸ್ ಈಸ್, ಹಾಗಾದ್ರೆ ಏನಾಗುತ್ತೆ, ಕ್ಲಿಯರ್ಲಿ ದಿಸ್ ಒನ್ ಈಸ್ ಪಾಸಿಟಿವ್, ರೇಡಿಯಸ್ ಈಸ್ ಆಲ್ವೇಸ್ ಪಾಸಿಟಿವ್. ದೇರ್ ಫಾರ್ ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ಈಸ್ ಪಾಸಿಟಿವ್ ಆಗ್ತಾ ಇದೆ. ನೆಕ್ಸ್ಟ್ ಟ್ಯಾನ್ ಥೀಟಾ ತಗೋಣ. ನೆಕ್ಸ್ಟ್ ಟ್ಯಾನ್ ಥೀಟಾ ವಿಚ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ವಾಟ್ ಈಸ್ ಅನ್ ಆಪೋಸಿಟ್ ಹಿಯರ್? ವೈ ಬೈ ಎಕ್ಸ್. ಕ್ಲಿಯರ್ಲಿ ದ ಡಿಸ್ಟೆನ್ಸ್ ವೈ ಎ ಬಿ, ದ ಡಿಸ್ಟೆನ್ಸ್ ಆಫ್ ಎ ಬಿ ಇಸ್ ವೈ. ಹಾಗಾದರೆ ವೈ ಇಲ್ಲಿ ನಮಗೆ ಪಾಸಿಟಿವ್ ಆಗಿರುತ್ತೆ. ಕ್ಲಿಯರ್ಲಿ ಎಕ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ದೇರ್ ಫಾರ್ ಹಾಗಾದರೆ ವೈ ಬೈ ಎಕ್ಸ್ ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ದಟ್ ಈಸ್ ಈಕ್ವಲ್ ಟು ಪಾಸಿಟಿವ್. ಹಾಗಾದರೆ ಸೈನ್ ಪಾಸಿಟಿವ್ ಬರ್ತಾ ಇದೆ, ಕಾಸ್ ಇಸ್ ಆಲ್ಸೋ ಪಾಸಿಟಿವ್ ಆ್ಯಂಡ್ ಟ್ಯಾನ್ ಥೀಟಾ ಇಸ್ ಆಲ್ಸೋ ಪಾಸಿಟಿವ್. ದೇರ್ ಫಾರ್ ಹಾಗಾದ್ರೆ ಮೂರು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯಾವುದ್ಯಾವುದು, ಸೈನ್, ಕಾಸ್ ಮತ್ತು ಟ್ಯಾನ್, ಮೂರು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಏನಾಗ್ತಾ ಇದೆ ನಮಗೆ ಪಾಸಿಟಿವ್ ಆಗ್ತಾ ಇದೆ. ದೇರ್ ಫೋರ್ ಇದ್ರ ರೆಸಿಪ್ರೋಕಲ್ ಫಂಕ್ಷನ್ ಯಾವುದ್ಯಾವುದು, ಕೊಸೆಕೆಂಟ್ ಥೀಟಾ, ಸಿಕೆಂಟ್ ಥೀಟಾ ಆ್ಯಂಡ್ ಕಾಟ್ ಥೀಟಾ ಈಸ್ ಆಲ್ವೇಸ್ ಪಾಸಿಟಿವ್. ಈ ಫಂಕ್ಷನ್ ನಮಗೆ ಪಾಸಿಟಿವ್ ಆದರೆ ಅದರ ರೆಸಿಪ್ರೋಕಲ್ ಫಂಕ್ಷನ್ ಕೂಡ ಏನಾಗಬೇಕು ನಮಗೆ ಪಾಸಿಟಿವ್ ಆಗುತ್ತೆ. ದೇರ್ ಫೋರ್ ಹಾಗಾದರೆ ಕ್ಲಿಯರ್ಲಿ ಏನು ಹೇಳ್ಬೋದು, ಹಾಗಾದರೆ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಮಗಿಲ್ಲಿ ಪಾಸಿಟಿವ್ ಬರ್ತಾ ಇದೆ. ಹಾಗಾದರೆ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ದ ಕನ್ಕ್ಲೂಷನ್ ಈಸ್, ಕನ್ಕ್ಲೂಷನ್ ನೋಡ್ಕೊಳ್ಳಿ, ದೇರ್ ಫೋರ್ ಇನ್ ಫಸ್ಟ್ ಕ್ವಾಡ್ರೆಂಟ್ all trigonometric functions are positive. ಏನಾಗಬೇಕು ಕನ್ಕ್ಲೂಷನ್ ನಮಗೆ ನೋಡಿ, ಸೈನ್ ಪಾಸಿಟಿವ್ ಆಗ್ತಾ ಇದೆ, ಕಾಸ್ ಪಾಸಿಟಿವ್ ಆಗ್ತಾ ಇದೆ, ಟ್ಯಾನ್ ಪಾಸಿಟಿವ್ ಆಗ್ತಾ ಇದೆ. ಕ್ಲಿಯರ್ಲಿ ನಮಗೆ ರೆಸಿಪ್ರೋಕಲ್ ಫಂಕ್ಷನ್ ಕೊಸೆಕೆಂಟ್ ಥೀಟಾ, ಸಿಕೆಂಟ್ ಥೀಟಾ ಆ್ಯಂಡ್ ಟ್ಯಾನ್ ಥೀಟಾ, ಕಾಟ್ ಥೀಟಾ ಈಗೇನು ಅದು ಕೂಡ ಪಾಸಿಟಿವ್ ಆಗುತ್ತೆ. ಕ್ಲಿಯರ್ಲಿ ಹಾಗಾದರೆ ಏನು ಹೇಳ್ಬೇಕು ನಾವು, ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಓಕೆ, ದಟ್ ಈಸ್ ದ ಕನ್ಕ್ಲೂಷನ್ ಆಯಿತಾ. ಇದೊಂದು ಮರಿಬಾರ್ದು ನೀವು, ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ಕ್ವಾಡ್ರೆಂಟಿಗೆ ಬರೋಣ. Second quadrant, right? Second quadrant, QUADRANT quadrant. ಹಾಗಾದ್ರೆ ಇಲ್ಲಿ ಅಗೈನ್ ಒಂದು ಸರ್ಕಲ್ ತಗೋಣ. ಈಗ ಫಸ್ಟ್ ಕ್ವಾಡ್ರೆಂಟ್ ಮುಗೀತು ನಮಗೆ, ಫಸ್ಟ್ ಕ್ವಾಡ್ರೆಂಟ್ ನಾವು ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋಣ, ಈಗ ಸೆಕೆಂಡ್ ಕ್ವಾಡ್ರೆಂಟಿಗೆ ಬನ್ನಿ. ಹಾಗಾದ್ರೆ ಕ್ಲಿಯರ್ಲಿ ಸರ್ಕಲ್ ಬರ್ಕೊಳ್ತೀನಿ ಈಗ. ಅಗೈನ್ ದ ರೇಡಿಯಸ್ ಇಸ್ ಆರ್, ರೈಟ್, ಆ್ಯಂಡ್ ಹಿಯರ್ ದಿಸ್ ಡಿಸ್ಟೆನ್ಸ್. ಈಗ ಅಬ್ಸರ್ವ್ ಮಾಡಿ, ಈ ಲೈನಲ್ಲಿ ನಮ್ಗೆ ಏನಾಗುತ್ತೆ, ನಂಬರ್ ಲೈನ್ ತೊಗೊಂಡ್ರೆ -1 -2 -3 ಈ ರೀತಿ ಫಾರ್ಮಿಗೆ ಬರ್ತಾ ಹೋಗುತ್ತೆ. ಕ್ಲಿಯರ್ಲಿ ಎಕ್ಸ್ ಏನಾಗಿರುತ್ತೆ ನಮಗಿಲ್ಲಿ, ಕ್ಲಿಯರ್ಲಿ ಎಕ್ಸ್ ಈಸ್ ನೆಗೆಟಿವ್, ರೈಟ್. ಗೊತ್ತಾಗ್ತಿದೆ ಅಲ್ವಾ, ಎಕ್ಸ್ ಏನಾಗಿರ್ಬೇಕು ನಮಗಿಲ್ಲಿ ಈ ಸೈಡ್ನಲ್ಲಿ ನೆಗೆಟಿವ್ ಆಗುತ್ತೆ. ಆ್ಯಂಡ್ ವೈ ಈಸ್ ಆಲ್ವೇಸ್ ಪಾಸಿಟಿವ್. ದೇರ್ ಫೋರ್ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಯರ್ ದ ಆ್ಯಂಗಲ್ ಈಸ್ ಥೀಟಾ. ಇನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕ್ಲಿಯರ್ಲಿ ಎಕ್ಸ್ ಈಸ್ negative, y is positive, right. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಾಗಿತ್ತು ನಮಗೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ x ಪಾಸಿಟಿವ್, y ಪಾಸಿಟಿವ್, ರೈಟ್. ನೆಕ್ಸ್ಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ x ನೆಗೆಟಿವ್ ಆಗುತ್ತೆ, y ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡಿ, ಸೈನ್ ಥೀಟಾ,
What is sin theta? Opposite by hypotenuse. What is the opposite side here? Y by r. Y clearly positive ಆಗಿದೆ. Radius is always positive. Therefore, sin theta is clearly positive. Positive divided by positive. Next, cos theta ಬರೋಣ ಈಗ. Cos theta which is equal to x by r. x ಏನಾಗಿದೆ ಹಾಗಾದ್ರೆ ಇಲ್ಲಿ ಈ ಸೈಡ್ ನಲ್ಲಿ ಏನಾಗುತ್ತೆ ನಮ್ಗೆ ಹಾಗಾದ್ರೆ x ಆಲ್ವೇಸ್ ನೆಗೆಟಿವ್ ಆಗಿರುತ್ತೆ. Therefore, ಹಾಗಾದ್ರೆ ನೆಗೆಟಿವ್ divided by positive. Negative divided by positive, clearly it becomes negative. Next, ಮೂರನೇ ಫಂಕ್ಷನ್ ಬನ್ನಿ ಈಗ. ಯಾವುದು? tan theta that is equal to y by x. Y by x. What is y here? Clearly y is positive and x clearly here negative. Therefore, agar positive divided by negative which is equal to ನೆಗೆಟಿವ್. ಹಾಗಾದರೆ ಇಲ್ಲಿ ಮೂರು ಫಂಕ್ಷನ್ ಅಬ್ಸರ್ವ್ ಮಾಡ್ತಾ ಹೋಗಿ. ಸೈನ್ ಈಸ್ ಪಾಸಿಟಿವ್, ಕಾಸ್ ಈಸ್ ನೆಗೆಟಿವ್ ಆ್ಯಂಡ್ ಟ್ಯಾನ್ ಈಸ್ ನೆಗೆಟಿವ್. ರೈಟ್? ಕ್ಲಿಯರ್ಲಿ ಏನು ಹೇಳ್ಬೋದು ನಾವು ಹಾಗಾದ್ರೆ ರೆಸಿಪ್ರೋಕಲ್ ಫಂಕ್ಷನ್? ಕೊಸೆಕೆಂಟ್ ಥೀಟಾ ಈಸ್ ಪಾಸಿಟಿವ್, ಸೆಕೆಂಟ್ ಈಸ್ ನೆಗೆಟಿವ್ ಆ್ಯಂಡ್ ಕಾಟ್ ಫಂಕ್ಷನ್ ಈಸ್ ಆಲ್ಸೋ ನೆಗೆಟಿವ್. ಹಾಗಾದರೆ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಹಾಗಾದರೆ ಸೈನ್ ಈಸ್ ದಿ ಪಾಸಿಟಿವ್ ಆ್ಯಂಡ್ ಆಲ್ ದಿ ಅದರ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಕಾಸ್ ಆ್ಯಂಡ್ ಟ್ಯಾನ್ ಆರ್ ದಿ ನೆಗೆಟಿವ್. ಹಾಗಾದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗಿತ್ತು ನಮಗೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಈಸ್ ಪಾಸಿಟಿವ್ ಆ್ಯಂಡ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಈಸ್ ಪಾಸಿಟಿವ್ ಆ್ಯಂಡ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಫಂಕ್ಷನ್ ಈಸ್ ಪಾಸಿಟಿವ್. ನೆಕ್ಸ್ಟ್, ಈಗ ಥರ್ಡ್ ಕ್ವಾಡ್ರೆಂಟಿಗೆ ಬರೋಣ. ಈಗ ಥರ್ಡ್ ಕ್ವಾಡ್ರೆಂಟಲ್ಲಿ ಅಬ್ಸರ್ವ್ ಮಾಡಿ. ಈಗ ಎಗೈನ್ ಎಕ್ಸ್ ನೆಗೆಟಿವ್, ವೈ ಕೂಡ ನೆಗೆಟಿವ್ ಆಗುತ್ತೆ. ಕ್ಲಿಯರ್ಲಿ ಅಬ್ಸರ್ವ್ ಮಾಡಿ. ಥರ್ಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಕೋಆರ್ಡಿನೇಟ್ಸ್ ಆರ್ ನೆಗೆಟಿವ್ ವ್ಯಾಲ್ಯೂಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಈ ಲೈನಲ್ಲಿ -1 -2 ಈ ರೀತಿ ಬರ್ತೀವಿ. ಹಾಗಾದ್ರೆ ಇದು ಕೂಡ ಏನಾಗಿರುತ್ತೆ ನಮಗೆ? ನೆಗೆಟಿವ್ ಆಗುತ್ತೆ. ಕ್ಲಿಯರ್ಲಿ ಈಗ ಚೆಕ್ ಮಾಡ್ತಾ ಬನ್ನಿ. ಈಗ ಸೈನ್ ಥೀಟಾ ಈಸ್ y by r. What is y here? y is negative and r is positive. Therefore, it becomes negative. Next, cos theta ತಗೋಣ. x by r. x clearly negative in third quadrant and r is positive. Clearly ಹಾಗಾದರೆ negative. This becomes minus divided by plus ಅಂತ ಹೇಳಿದ್ರೆ negative. Next, tan theta is y by x. Clearly y is negative and x is also negative. Minus divided by minus ಅಗರ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. that becomes positive. ಗೊತ್ತಾಗ್ತಿದೆ ಅಲ್ವಾ? ಹಾಗಾದರೆ ಸೈನ್ ಈಸ್ ನೆಗೆಟಿವ್, ಕಾಸ್ ಈಸ್ ನೆಗೆಟಿವ್, ಟ್ಯಾನ್ ಫಂಕ್ಷನ್ ಈಸ್ ಪಾಸಿಟಿವ್. ದೇರ್ಫೋರ್ ಹಾಗಾದರೆ ಕ್ಲಿಯರ್ಲಿ ಇಲ್ಲಿ ಸೈನ್ ಆ್ಯಂಡ್ ಕಾಸ್ ಆರ್ ದಿ ನೆಗೆಟಿವ್ ಫಂಕ್ಷನ್ಸ್ ಆ್ಯಂಡ್ ಟ್ಯಾನ್ ಥೀಟಾ ಈಸ್ ದಿ ಪಾಸಿಟಿವ್ ಫಂಕ್ಷನ್. ರೆಸಿಪ್ರೋಕಲ್ ಫಂಕ್ಷನ್ ತಗೋಣ. ಕೊಸೆಕೆಂಟ್ ಥೀಟಾ ಈಸ್ ನೆಗೆಟಿವ್, ಸೆಕೆಂಟ್ ಥೀಟಾ ಈಸ್ ನೆಗೆಟಿವ್ ಆ್ಯಂಡ್ ಕಾಟ್ ಫಂಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್. ಹಾಗಾದರೆ ಈ ಮೂರು ಫಂಕ್ಷನನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ಸಾಕು, ರೆಸಿಪ್ರೋಕಲ್ ಬರ್ಕೊಳ್ಬೋದು. ಇಲ್ಲೇನಾಗ್ತಾ ಇತ್ತು ಹಾಗಾದರೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್, ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಪಾಸಿಟಿವ್. ಗೊತ್ತಾಗುತ್ತಲ್ವಾ? ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಆರ್ ಪಾಸಿಟಿವ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಫಂಕ್ಷನ್ ಈಸ್ ಪಾಸಿಟಿವ್. ನೆಕ್ಸ್ಟ್, ಈಗ ಫೋರ್ತ್ ಕ್ವಾಡ್ರೆಂಟಿಗೆ ಬರೋಣ. ಇನ್ ಫೋರ್ತ್ ಕ್ವಾಡ್ರೆಂಟ್, right here this is y and this one as r and here the angle is theta. ಈಗ ಅಬ್ಸರ್ವ್ ಮಾಡಿ. x is always positive here, y is negative. ಗೊತ್ತಾಗ್ತಿದೆ ಅಲ್ವಾ? x ಏನಾಗಿದೆ ನಮಗೆ? ಪಾಸಿಟಿವ್ ಆಗುತ್ತೆ, y ಏನಾಗ್ತಾ ಇದೆ ಇಲ್ಲಿ? ನೆಗೆಟಿವ್ ವ್ಯಾಲ್ಯೂಸ್ ತಗೊಳ್ತಾ ಬರ್ತೀವಿ. ಹಾಗಾದರೆ ಅಗೈನ್ ದ ಡೆಫಿನೇಷನ್ ಈಸ್ sin theta is y by r. What is y here? This is negative function and here r always positive. Therefore, this becomes negative divided by positive is negative. Next, cos theta is x by r. Means x is always positive in the fourth quadrant. Next, y by r ide, r is always positive. Therefore, positive divided by positive is positive. Next, tan theta is y by x. Y is here negative and x is positive. Therefore, negative divided by positive, that becomes negative. Clearly observe ಮಾಡಿ. sin theta is negative, cos theta is positive, tan theta is negative.
ಹಾಗಾದರೆ ಕೊಸಿಕೆಂಟ್ ಥೀಟಾ ಇಸ್ ನೆಗೆಟಿವ್, ಸಿಕೆಂಟ್ ಥೀಟಾ ಈಸ್ ಪಾಸಿಟಿವ್ ಆ್ಯಂಡ್ ಕಾಟ್ ಥೀಟಾ ಈಸ್ ನೆಗೆಟಿವ್. ದೇರ್ ಫಾರ್ ಹಾಗಾದರೆ ಇಲ್ಲಿ ಯಾವುದು ಪಾಸಿಟಿವ್ ಬರ್ತಾ ಇದೆ, ಈ 3 ಫಂಕ್ಷನ್ ಜ್ಞಾಪಕ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ನಮಗೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಫಂಕ್ಷನ್ ಈಸ್ ಪಾಸಿಟಿವ್. ಹಾಗಾದರೆ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಫಂಕ್ಷನ್ ಈಸ್ ಪಾಸಿಟಿವ್. ನೋಡಿ ಇದನ್ನು ಒಂದು ಐಡಿಯಾದಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ, ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. ಈ ವರ್ಡ್ ಈ ಸ್ಟೇಟ್ಮೆಂಟನ್ನು ನೆನಪಿಟ್ಕೊಳ್ಳಿ. ಯಾವುದು? ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. ಆಲ್ ಮೀನ್ಸ್ ಆಲ್ ಈಸ್ ಪಾಸಿಟಿವ್, ಸ್ಟೂಡೆಂಟ್ಸ್ ಮೀನ್ಸ್ ಸೈನ್ ಈಸ್ ಪಾಸಿಟಿವ್, ಟೇಕ್ ಮೀನ್ಸ್ ಟ್ಯಾನ್ ಈಸ್ ಪಾಸಿಟಿವ್ ಆ್ಯಂಡ್ ಕಾಫಿ ಮೀನ್ಸ್ ಕಾಸ್ ಈಸ್ ಪಾಸಿಟಿವ್. ದೇರ್ಫೋರ್ ಹಾಗಾದ್ರೆ ಇದನ್ನು ಹೇಗೆ ನಾವು ನೆನಪಲ್ಲಿ ಇಟ್ಕೊಳ್ಬೋದು? ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. ಇನ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಈಸ್ ಪಾಸಿಟಿವ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಫಂಕ್ಷನ್ ಈಸ್ ಪಾಸಿಟಿವ್, ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಪಾಸಿಟಿವ್, ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್. ಗೊತ್ತಾಗ್ತಿದೆ ಅಲ್ವಾ? ಈ ಸ್ಟೇಟ್ಮೆಂಟನ್ನು ಒಂದು ಜ್ಞಾಪಕ ಇಟ್ಕೊಳ್ಳಿ. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ. ಆಲ್ ಮೀನ್ಸ್ all trigonometric functions are positive, student means sin is positive, in third quadrant take means tan is positive and coffee means cos is positive. Agar in first quadrant all trigonometric functions are positive, second quadrant sin positive, in third quadrant tan function is positive, in fourth quadrant cos function is ಪಾಸಿಟಿವ್. ಅರ್ಥ ಆಗ್ತಿದೆಯಲ್ಲ? ಈ ಕಾನ್ಸೆಪ್ಟನ್ನ ನೀವು ನೀಟಾಗಿ ಕಲ್ತ್ಕೊಳ್ಬೇಕು. ಏಕೆಂದರೆ ನಾವು ನೆಕ್ಸ್ಟು ಫರ್ದರ್ನಲ್ಲಿ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆಯಿತಾ? ಆ ಕ್ವಾಡ್ರೆಂಟ್ ಡೆಫಿನೇಷನ್ಸ್ಗಳನ್ನು ಕರೆಕ್ಟಾಗಿ ನೋಡ್ತಾ ಹೋಗಿ ಅಲ್ಲಿ ಯಾವುದ್ಯಾವುದು ಪಾಸಿಟಿವ್ ಆಗುತ್ತೆ, ಯಾವುದ್ಯಾವುದು ನೆಗೆಟಿವ್ ಆಗುತ್ತೆ ಚೆಕ್ ಮಾಡ್ತಾ ಬನ್ನಿ. ಓಕೆ.